ಉಪ್ಪಿ ಸರ್ ಹೇಳಿ ಅದೇ ಫೋಕಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ. ಉಪ್ಪಿ ಸರ್, ಈಗ ಸನ್ನಿ ಲಿಯೋನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ? ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ. ಈ ಸನ್ನಿ ಲಿಯೋನ್ ನನ್ನದೇ ಒಂದು ಭ್ರಮೆ, ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ, ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ. ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ. ಅಲ್ಲಿ ಶೂಟ್ ಮಾಡಿಲ್ಲ. ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ. ಅಲ್ಲ, ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ, ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ. ಓಕೆ, ಯಾವುದೋ ಒಂದು ವಾಯ್ಸ್ ಬರುತ್ತೆ, ಅದನ್ನ ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೇಕು. ಅಲ್ಲ, ಸಾಂಗ್ ಇದಾರೆ ಅಂತ ಹೇಳಿದಿರಲ್ಲ, ಸಾಂಗ್ ಅಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ. ನಾವೆಲ್ಲ ಹೇಳಿದೀವಿ ಸಾಂಗ್. ಅಜನೀಶ್ ಅವ್ರು ಎಲ್ಲಿದ್ದಾರೆ? ಇದಾರ ಇಲ್ಲಿ? ಸನ್ನಿ ಲಿಯೋನ್ಗೆ ಅದ್ರ ಸಾಂಗ್ ಮಾಡಿಸಿದ್ರ ಸರ್? ಇಲ್ಲ ನೋಡಿ, ಅವ್ರು ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಇದ್ದೇನದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಇದೇ ಪ್ರಶ್ನೆನ ನಿರ್ಮಾಪಕರಿಗೆ ಕೇಳೋಣ. ವೇಲು ಸರ್, ಸಾಂಗ್ ಶೂಟ್ ಮಾಡಿದ್ರೆ ಸರ್ ಇಲ್ವಾ ಹೆಂಗೆ? ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ. ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನು ಎತ್ತಿಡಿದ್ರಿ. 50 ವರ್ಷ ಎತ್ತಿಡಿದ್ರಿ ಲಹರಿ ಸಂಸ್ಥೆನ. ಇದು 50ನೇ ವರ್ಷ. ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಅಫ್ಕೋರ್ಸ್ ಮನೋರಣ್ಣ ನಮಗೆ ಎಲ್ಲ ತಂದೆ ತಾಯಿ ದೇವರು ಎಲ್ಲ. ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಮತ್ತು ವಿತರಕರಿಗೆ, ಪ್ರದರ್ಶಕರಿಗೆ, ವಿದೇಶದಲ್ಲಿ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲನೂ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸರ್, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ. ಅದೇ, ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಇಲ್ಲ ಅಂತ ಇದ್ದಾರೆ, ಒಂದು ಕ್ಲಾರಿಫಿಕೇಶನ್ ಕೊಡಿ. ನಾನು ಸೌಂಡು ಕೇಳಿಲ್ಲ, ಕ್ಯಾಮ್ರಾನು ನೋಡಲಿಲ್ಲ ಸರ್ ಅವ್ರು ಶೂಟ್ ಮಾಡಿದ್ರು. ಓಕೆ, ಅಲ್ಲ ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಇಷ್ಟು ಅಂತ ಖರ್ಚು ಮಾಡಿ. ನಾನು ಫೈನಾನ್ಷಿಯಲಿ ಭಾಳ ವೀಕು. ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ. ಓಕೆ, ಈಗ ದುಡ್ಡು ಕೊಟ್ಟಿದ್ದೆ ತಾನೆ, ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗ್ಬೇಕು ನಿಮಗೆ. ಹೌದು, ನಾನು ಫೈನಾನ್ಷಿಯಲಿ ನೋಡೇ ಅಲ್ಲ. ಎಲ್ಲ ನೋಡಿದ ಅಣ್ಣ ಅವರು ಕೂಡ ಸೆಟ್ಟಿಗೆ ಬರ್ತಾ ಇರಲಿಲ್ಲ. ನೀವು ಉಪ್ಪಿ ಸರ್ ಥರನೇ ಮಾತಾಡ್ತಾ ಸರ್. ಆ್ಯಕ್ಚುಲಿ ಸತ್ಯ ಹೇಳ್ತೀನಿ ಸರ್, ಅವ್ರ ಜೊತೆಯಲ್ಲಿ ಇದು ನಾನು ಅವ್ರಾಗ್ಬಿಟ್ಟಿದ್ದೀನಿ, ಅವ್ರು ನಂತರ ಆಗ್ಬಿಟ್ಟಿದ್ದಾರೆ. UI ಆಗ್ಬಿಟ್ಟಿದೆ ಸರ್, ಉಲ್ಟಾ ಆಗ್ಬಿಟ್ಟಿದೆ, ಅಯ್ಯೋ ಆಗ್ಬಿಟ್ಟಿದೆ ಇವಾಗ. ಓಕೆ, ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದ್ರೆ ಈ 1 ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್, ಆ ಜರ್ನಿಲಿ ಗೊತ್ತಾಯ್ತು ನನಗೆ. ಎಲ್ಲರಿಗೂ ಮುಂದೆ ಒಂದು ಮೆದ್ಲಿದ್ರೆ ಆ ಮೆದ್ಲಲ್ಲಿ 5 ಮೆದ್ಲಿದೆ ಅವ್ರಿಗೆ. ಇನ್ 1 ಬ್ರೈನ್ ಈ ಗಾಟ್ 5 ಬ್ರೈನ್ಸ್. ಇವತ್ತು ನೋಡಿ, ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ, CK ಅಂತ ಹೆಸರು ಕೊಟ್ಟೆ. CK ಅಂದರೆ ಕೆಲ್ವಿನ್ ಕ್ಲೀನ್ ಇವತ್ತು ಹಾಕೊಂಡ್ಬಂದಿದ್ದೀನಿ. ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದ್ದಾರೆ ನೋಡಿ CK. ಅದು ಗ್ರೀನು ಸೇಮ್ ಜೀನ್ಸು. ಯಾಕಂದರೆ ಭಯ ಪಟ್ಬಿಟ್ಟಿದ್ದೀವಿ, ಕಂಟೆಂಟ್ ಕಿಂಗು. ಸೊ ಏನು ಹೇಳೋದು ಗೊತ್ತಿಲ್ಲ ಸರ್. ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ. ಅಲ್ಲ ವೇಲು ಸರ್, ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ. ನೀವು ಅವರಿಗೆ 5 ಮೆದುಳು ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್. ಇವತ್ತು ಸಂಜೆ 5:30 ಫಿಕ್ಸ್ ಮಾಡಿದ್ದೀನಿ. ನಮ್ಮ ಸಣ್ಣಿಲ್ಲ ಅದೇ ಟೆನೆಟ್ ಡ್ಯಾಮೇಜ್ ಸೆಂಟರ್ ಅಂತಿದೆ ಸದಾಶಿವದಲ್ಲಿ, ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕಲ್ಕಿಯಾಗಿ ಅವತಾರ ಮಾಡ್ತಾರೋ ಅಲ್ಲಿ, ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓ ನಮಸ್ಕಾರ ಅಮ್ಮ. ನಮಸ್ಕಾರ. ಓ ಅಮ್ಮ ನಮಸ್ಕಾರ. ಅದೇ ನೋಡಿದೆ ಈ ವಾಯ್ಸ್ ಎಲ್ಲಿ ಬರ್ಲಿಲ್ಲಲ್ಲ ಅಂತ ಈ ಕಳೆ ಬಂದು. ಉಪ್ಪಿ ಸರ್, ತಾಯಿ ಶಾರದೆ. ಅಲ್ಲ, ಸನ್ನಿ ಲಿಯೋನ್ ಅಂತ ಇದ್ರಲ್ಲ, ಆಕ್ಚುಲಿ ಐ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು, ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್. ಓಕೆ, ಅದ್ಬಿಟ್ಟು ಅದು ನನ್ನ ಅನಿಸಿಕೆ. ಎಷ್ಟೊಂದು ಅಲ್ಲಿ ಇವಾಗ ನನ್ಗೊಂದು ಗೊತ್ತಾಗಬೇಕಾಗಿದ್ದು,